here. So now we discuss in the ledger accounts of the joint venture. First, to joint bank account 1 lakh. We write here by joint venture 1 lakh, and then to yes venture account 40,000. Your contra ಬಂದು by joint venture account 40,000. ಆಮೇಲೆ to joint bank account 16,000 expenses paid, contra by joint venture account 16,000. And then by joint bank account 1,80,000, contra to joint venture account 1,80,000. So profit should be distributed according to the ratio 3:2, 14,400, 9,600 of 24,000. 24,000 3:2 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂಡ್ ದೆನ್ ಕೋವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಫಸ್ಟ್ ಎಂಟ್ರಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಟು ಕೋವೆಂಚರ್ಸ್ 60,000, 80,000 ಅಂಡ್ ಕೋವೆಂಚರ್ಸ್ ಅಕೌಂಟಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 60,000, 80,000. ಅಂಡ್ ದೆನ್ ಇಲ್ಲಿ ಟು ಎನ್ ಅಕೌಂಟ್, ಎಸ್ ಅಕೌಂಟ್, ನರೇಶ್ ಅಕೌಂಟ್, ಸುರೇಶ್ ಅಕೌಂಟ್ in the case of joint venture, contra by joint venture account profit distributed 14,400, 9,600. And then here N's capital account or N's capital account, here we write as Surendra 40,000. Surendra 40,000 spent ಮಾಡಿದಾನೆ as a, so Surendra 40,000 spent ಮಾಡಿದಾನೆ, so 40,000 expenses ನ ಇಲ್ಲಿ ಹಾಕಬೇಕು ಅಥವಾ ಸುರೇಂದ್ರ ಅಕೌಂಟ್ಗೆ ನಾವು ಕೊಡಬೇಕಾಗುತ್ತೆ. ಸೊ ಟೋಟಲ್ ಬ್ಯಾಲೆನ್ಸ್ 74,400. ದರ್ ಇಸ್ ನೋ ಡೆಬಿಟ್ ಬ್ಯಾಲೆನ್ಸ್ ಇನ್ ದ ಕೇಸ್ ಆಫ್ ಎನ್. ಆ್ಯಂಡ್ 1,29,600. ದರ್ ಇಸ್ ನೋ ಡೆಬಿಟ್ ಬ್ಯಾಲೆನ್ಸ್ ಇನ್ ದಿ ಕೋವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್ 1,29,600. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ 74,400, 1,29,600. ಹಿಯರ್ and now coming to joint bank account, contra joint venture account by joint venture account ಇಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ 16,000. and then by co-ventures account ಇಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ 74,400 and 1,29,600. and then ಈ ಕಡೆ ಡೆಬಿಟ್ ಸೈಡು ಜಾಯಿಂಟ್ ವೆಂಚರ್ ಅಕೌಂಟ್ 1,80,000, ಈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ 1,80,000. ಇಲ್ಲಿ ಟು ಜಾಯಿಂಟ್ ವೆಂಚರ್ ಅಕೌಂಟ್ 1,80,000. and then now ಇಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 60,000, 80,000. ಇಲ್ಲಿ ಟು ಕೋವೆಂಚರ್ಸ್ ಅಕೌಂಟ್, ನರೇಶ್ ಅಕೌಂಟ್, ನರೇಂದ್ರ ಅಕೌಂಟ್ 60,000, ಸುರೇಂದ್ರ ಅಕೌಂಟ್ 80,000, ಟೋಟಲ್ 1,40,000. ಸೊ ಬೋತ್ ದ ಬ್ಯಾಲೆನ್ಸ್ 16,000, 2,04,000, 1,00,000, 3,20,000. and then 1,80,000 plus 1,40,000, 3,20,000. so this is the explanation of fourth problem. I'm doing one second co-ventures and the remaining three accounts. First, joint venture account transfer to the journal entries to the ledger accounts. To joint bank account 1 lakh. To yes venture account 40,000. To yes venture account 40,000. Total 1,40,000. We write here inner column 1,40,000. To joint bank account 16,000. Expenses paid in the case of joint venture 16,000 paid through joint bank account. And then credit side, amount received from the sales or to the sales against made sales 1,80,000. ಸೇಲ್ಸ್ ಮಾಡಿದ್ದೀವಿ, ಅದಕ್ಕೋಸ್ಕರ 1,80,000 ಸೇಲ್ಸ್ ಅಮೌಂಟ್ ಬಂದಿದೆ, ಅದನ್ನ ಕ್ರೆಡಿಟ್ ಸೈಡ್ ಮಾಡ್ತೀವಿ. ವೈ? ಬಿಕಾಸ್ ಇಟ್ ಈಸ್ ಅ ಬೆನಿಫಿಟ್ ಆರ್ ಎ ಇನ್ಕಮ್, ದಟ್ಸ್ ವೈ ಇಟ್ ಇಸ್ ಕ್ರೆಡಿಟ್. 1,80,000 ಮೈನಸ್ 16,000 1,40,000 ಮಾಡಿಕೊಂಡ್ರೆ 24,000 ಬರುತ್ತೆ. ಸೊ ಅದನ್ನು ನಾವು ನರೇಂದ್ರ ಆ್ಯಂಡ್ ಸುರೇಂದ್ರಗೆ 3:2 ಪ್ರಕಾರ ಹಂಚುತ್ತೀವಿ. 14,400 ಆ್ಯಂಡ್ 9,600. ಇದು ಪ್ರಾಫಿಟ್ ರೇಷಿಯೋ ಕ್ಲೋಸ್ ಆಯಿತು. ನೆಕ್ಸ್ಟ್ ಇಲ್ಲಿ by joint bank account amount deposit contributed by the co-ventures 60,000, 80,000 and profit
ಪ್ರಾಫಿಟ್ ಏನಿದೆ ಜಾಯಿಂಟ್ ವೆಂಚರ್ದು ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆನ್ ದ ಬೇಸ್ ಆಫ್ 3:2 14,400 9,600 ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 40,000 ಸುರೇಂದ್ರ ಪೇ ಮಾಡಿರ್ತಾನೆ. ಸೊ ಸುರೇಂದ್ರಂಗೆ 40,000 ರುಪೀಸ್ ನಾವು ಕೊಡ್ತೀವಿ ಫೈನಲ್ ಸೆಟಲ್ಮೆಂಟಲ್ಲಿ. ಸೊ ಸಮ್ ಅಪ್ ಮಾಡಿದಾಗ 1,29,600 74,400. ಸೊ ಡೆಬಿಟ್ ಬ್ಯಾಲೆನ್ಸ್ ಯಾವುದೂ ಇಲ್ಲ, ಲೈಕ್ ಅಸೆಟ್ಸ್ ಟೇಕನ್ ಓವರ್ ಆದಂಥದ್ದು ಯಾವುದೂ ಇಲ್ಲ ಲಾಸ್ಟ್ ಪ್ರಾಬ್ಲಮ್ ಇದ್ದಂಗೆ. ಸೊ 74,400 1,29,600 ಟೋಟಲ್ ಸೆಟಲ್ಮೆಂಟ್ ಡನ್ ಥ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಾಗ ಕ್ರೆಡಿಟ್ ಸೈಡು ಅಲ್ಲೇನು ಡೆಬಿಟ್ ಸೈಡ್ ಬಂದಿರುತ್ತೆ. ಬೈ ಜಾಯಿಂಟ್ ವೆಂಚರ್ 16,000 expenses paid by the joint bank account, and by joint venture account 1 lakh expenses paid, again materials purchase and settlement. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಲಾಸ್ಟ್ ಸೆಟಲ್ಮೆಂಟ್ ಮಾಡಬೇಕು 74,400 and then 1,29,600 ಟೋಟಲ್ 2,04,000. ನೆಕ್ಸ್ಟ್ ಡೆಬಿಟ್ ಸೈಡ್ ಬಂದಾಗ ಟು ಜಾಯಿಂಟ್ ವೆಂಚರು ಇನ್ಕಮ್ ಬಂದಿರೋದು 1,80,000 ಆ್ಯಂಡ್ ಕೋ ವೆಂಚರ್ಡ್ ಅಮೌಂಟ್ ಡೆಪಾಸಿಟ್ ಮಾಡಿದ್ರು ಕ್ಯಾಪಿಟಲ್ಲು 60,000 80,000 ಟೋಟಲ್ 1,40,000 3,20,000 3,20,000 ಬೋತ್ ದ ಸೈಡು ಟೋಟಲ್ಲು ಬರುತ್ತೆ. ದಿಸ್ ದ ಎಕ್ಸ್ಪ್ಲನೇಷನ್ ಆಫ್ ಫೋರ್ತ್ ಪ್ರಾಬ್ಲಮ್.